ಪ್ರಮಾಣ ಅದು ದುಃಖಾಗಿ ಆದರೆ ಭಾಳ ತ್ರಾಸ ಮಾಡ್ತದೆ, ತೊಂದರೆ ಮಾಡ್ತದೆ ಅನ್ನೋದು ನಾವು ಇಲ್ಲಿ ಗಮನದಲ್ಲಿಟ್ಟುಕೊಂಡು ಒಟ್ಟಾರೆಯಾಗಿ ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡಬೇಕು. ಅದರ ಕಂಟ್ರೋಲ್ದಲ್ಲಿ ನೀವು ಹೋಗಬಾರ್ದು ಅನ್ನೋದು ವಿರೋಧ ಪಕ್ಷಗಳ ಹಂಬಲ. ಆದರೆ ಈ ಹಂಬಲವನ್ನು ಈಡೇರಿಸ್ತಾರೆ ಸಿದ್ದರಾಮಯ್ಯನವರು, ಅವ್ರ ಜೊತೆಗಾರರು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅನ್ನೋದು ಮತ್ತೊಂದು ಮೊದಲನೇ ಪ್ರಶ್ನೆ. ಅದು ಒಟ್ಟಾರೆ ಪ್ರಶ್ನೆ ಉಳಿತಾ ಇದೆ. ಆದರೆ ಡ್ರಗ್ ಮಾಫಿಯಾ ಮಾತ್ರ ಅದೇ ರೀತಿಯಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಭಾಳ ಎಚ್ಚರಿಕೆಯಿಂದ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಯ್ತು. ಮತ್ತು ಇನ್ನೊಂದು ಮಾತನ್ನು ಈಗಾಗಲೇ ನಿಮಗೆ ಹೇಳಿದ್ದೆ, ನಿಮಗೆ RSO ಹೇಳಿದ್ದು, ಶೌರ್ಯ ಸಾಹಸ ದಕ್ಷತೆ ಹೆಸರುವಾಸಿಯಾಗಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥದಿಂದ ನಿತ್ರಾಣವಾಗಿದೆ. ಡ್ರಗ್ಸ್ ದಂಧೆ ನಡೆಯುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ? RSO ವಿರೋಧ ಪಕ್ಷದ ನಾಯಕರು ಸದಕ್ಕೆ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ನಡೆದಿದ್ದಪ್ಪ ನೀವೇನು ಮಾಡತ್ತೀರ ಅಂತೇಳಿ. ಸಹಜದ ಆಡಳಿತದಲ್ಲಿದ್ದವ್ರಿಗೆ ಗೊತ್ತಾಗ್ತದೆ ಎಷ್ಟು ತ್ರಾಸ ಆಗ್ತದೆ. ಬಟ್ ಇದು ಕಂಟ್ರೋಲ್ ಮಾಡಲೇಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಯುವ ಜನತೆ ಹಾಳಾಗಿ ಹೋಗ್ತದೆ. ಮತ್ತು ಕರ್ನಾಟಕನೂ ಈ ಮುಂಬರುವ ದಿನಗಳಲ್ಲಿ ಇನ್ನೊಂದು ಪಂಜಾಬ್ ಆಗ್ತದೆ ಅಂತ. ಯಾಕಂದ್ರೆ ಬಾರ್ಡರ್ ಮೇಲೆ ಸಾಕಷ್ಟು ನಶಾ ವಸ್ತು ಬರೋದರಿಂದಾಗಿ ಡ್ರಗ್ಸ್ ಬರೋದರಿಂದ ಡ್ರಗ್ಸ್ ಎಡಿಕ್ಟ್ ಆದಂಥ ಮಕ್ಕಳು ಭಾಳಷ್ಟು ಪಂಜಾಬದಲ್ಲಿದ್ದಾರೆ. ಹೀಗಾಗಿ ಅಲ್ಲಿ ಡೆವಲಪ್ಮೆಂಟ್ ಕ್ರಿಯಾಶೀಲತೆ ಕಡಿಮೆ ಆಗ್ತಾಯಿದೆ ಅನ್ನುವಂಥ ಮಾತನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ದಿಶೆಯಲ್ಲಿ ನಮ್ಮ ಏನೋ ANTF ಒಂದು ಕಾರ್ಯಾಚರಣೆ ನಡೆಸಿ ಹಿಡಿದ ಅವ್ರನ್ನ ಕಾಳರನ್ನು. ಆದರೆ ಮತ್ತೊಮ್ಮೆ ನೆನಪು ಮಾಡೋದೇನಪ್ಪ ಅಂದ್ರೆ ಈ ಡ್ರಗ್ ಜಾಲವನ್ನು ನಾವು ಕಂಟ್ರೋಲ್ ಮಾಡೋದು ಹೋದಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ನಮ್ಮದು ನೆಕ್ಸ್ಟ್ ಪಾಳೆ ಪಂಜಾಬ್ ಅಂತ ನಮ್ಮದು ಬರ್ಬೋದೇನೋ ನೋಡೋಣ ಅಂತ ಹೇಳ್ತಾ ಈ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ಡ್ರಗ್ಸ್ ಮಾಫಿಯಾ ಸಂಪೂರ್ಣವಾಗಿ ನಾಶವಾಗುವುದು ಯಾವಾಗ ಅನ್ನೋ ಚಿಂತೆ ಎಲ್ಲರಿಗೂ ಅದ. ಆ ದಿಶೆಯಲ್ಲಿ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು.